ನಾಮ ಮಾತ್ರ ಮಹಿಮೆ ಪಡಲಿ. ದೇವ್ರ ವಾಕ್ಯಗಳು ಹೇಳ್ತದೆ ನೋಡಿ. ಎಫೆಸಿಯ 4:29 ವಾರ್ತೆ ಇರ್ತದೆ. ನಿಮ್ಮ ಬಾಯಿಗಳಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಎಷ್ಟು ಸಲ ನಾವು ವಾರ್ನ್ ಮಾಡ್ತೀವಿ, ಕೆಟ್ಟ ಮಾತು ಮಾತಾಡ್ಬೇಡ ಅಂತ ಹೇಳ್ತೀರಿ. ಬಾಯಿಂದ ಕೆಟ್ಟ ಮಾತು ಬರಬಾರ್ದಂತೆ. ಯಾಕಂದರೆ ನಾವು ದೇವ್ರನ್ನ ಪರಿಶುದ್ಧಾತ್ಮನ ನಾವು ದುಃಖಿಸ್ತೀರಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ನಿಮ್ಮ ಬಾಯಿಯೊಳಗಿದೆ ಯಾವ ಕೆಟ್ಟ ಮಾತಾದರೂ ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವುದಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ. ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ನಮ್ಮ ಪ್ರಾರ್ಥನೆ ಕೇಳಬೇಕಂದ್ರೆ ಕೆಲವು ಕಂಡೀಷನ್ಸ್ ದೇವ್ರು ಕೊಟ್ಟಿರ್ತಾರೆ ನಮಗೆ. ನೀನು ಹಿಂಗಿರು ಅಂತ ದೇವ್ರು ಹೇಳ್ತಾರೆ. ಅದನ್ನೆಲ್ಲ ನಾವು ಕೈಗೊಂಡು ನಡೆದ್ರೇ ನಾವು ಆಶಯದ ಒಂದಕ್ಕೆ ಹೋಗೋದು. ಇವಾಗ ನಾವು ಬೆಟ್ಟನ ದಾಟಬೇಕಂದ್ರೆ ನಮ್ಮ ಬಲ ಬೇಕಂದ್ರೆ ದೇವರೇ ನಮ್ಮನ್ನು ಬಲಪಡಿಸ್ಬೇಕು. ಹೆಂಗೆ ಬಲಪಡಿಸೋದಂದರೆ ಆತನ ಮಾತನ್ನು ನಾವು ವಿಧೇಯರಾಗಿ ಆತನ ವಾರ್ತೆಗಳನ್ನು ಧ್ಯಾನಿಸಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಮನುಷ್ಯನಿಗೆ ಭಯ ಬೀಳದೆ ದೇವರ ಭಯ ಬಿದ್ದು ನಾನು ನಡೆಯುವಾಗ ಖಂಡಿತವಾಗಿ ಆ ಬೆಟ್ಟ ಎಂಬ ಆ ಕಷ್ಟವನ್ನು ನಾವು ದಾಟಕ್ಕೆ ಸಾಧ್ಯ. ಅದೇ ದೇವ್ರ ವಾರ್ತೆಗಳೈತೆ. ದೇವ್ರ ನಾಮ ಮಹಿಮೆ ಪಡಲಿ. ಇವೆಲ್ಲ ನಮ್ಮ ಮಧ್ಯದಲ್ಲಿ ದೇವರಿದ್ದಾರೆ. ದೇವ್ರನ್ನ ಮಾತಾಡುವಂಥ ಮಾತನ್ನು ಕೇಳ್ತಿದ್ದಾರೆ. ಇವೆಲ್ಲ ನಿಮ್ಮಲ್ಲಿ ಮಾತಾಡಬೇಕಾದ್ರೇ ಆತನ ಪ್ರಸನ್ನತೆ ಇಳಿದು ಬಂದಿದೆ. ಆಮೇನ್, ಹಲ್ಲೆಲೂಯಾ. ದೇವರು ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಿಸೋದು. ಎಷ್ಟು ಸಲ ನಾವು ದುಃಖಿಸ್ಬಿಟ್ಟಿದ್ದೀರಿ ಅಲ್ವಾ? ಇವೆಲ್ಲ ಅಟ್ಲೀಸ್ಟ್ ನಾವು ಟರ್ನ್ ಆಗೋಣ, ಆತನ ಕಡೆಗೆ ತಿರುಗಿಕೊಳ್ಳೋಣ. ಎಲ್ಲ ದ್ವೇಷ, ಕೋಪ ಕೆಲವೊಮ್ಮೆ ನಾವು ಕೋಪ ಎಬ್ಬಿಸ್ಬಿಡ್ತೀವಿ. ನಾವು ಸೈಲೆಂಟ್ ಆಗಿದ್ದನ್ನು ಯಾರನ್ನ ಬಂದು ಕೋಪ ಬರಿಸ, ಇದೆಲ್ಲ ಒಂದು ಶೋಧನೆ. ಅದರಿಂದ ನಾವು ಕಂಟ್ರೋಲ್ ಮಾಡ್ಕೊಳಕ್ಕೆ ದೇವರಲ್ಲಿ ನಾವು ಕೇಳೋಣ. ಏಸು ನಾಮದಿಲ್ಲಪ್ಪ, ನನಗೆ ಕೋಪ ತೆಗೆದಾಕಪ್ಪ, ಸಮಾಧಾನ ಕೊಡಪ್ಪ ಅಂತೇಳಿ ದೇವ್ರನ್ನ ನಾವು ಕೇಳೋಣ. ಮತ್ತೆ ನಮ್ಮ ಬಾಯಿಗೆ ನಾವು ಬೇಗ ಹಾಕಿ ನಾವು ಇಟ್ಕೊಳ್ಳೋಣ. ನನಗೂ ತುಂಬ ಕೋಪ ಬಂದ್ಬಿಡುತ್ತೆ. ಆದ್ರಿಂದ ದೇವ್ರ ವಾರ್ತೆಗಳಿಂದ ಕೋಪ ನಾವು ಮಾಡ್ಕೊಬಾರ್ದು, ಪಾಪ ಮಾಡಬಾರ್ದಂತ ದೇವ್ರ ವಾರ್ತೆಗಳಿದೆ. ಆಮೇನ್. ಕಲಹ, ದೂಷಣೆ ಇವುಗಳನ್ನು ಸಹ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ, ಕರುಣೆ ಉಳ್ಳವರಾಗಿ, ಕ್ಷಮಿಸುವರಾಗಿಯೂ ಇರಿ ಅಂತ ಹೇಳ್ತಾರೆ. ದೇವ್ರ ನಾಮ ಮಹಿಮೆ ಪಡಲಿ. ದೇವರು ನಮಗೆ ಎಷ್ಟು ಒಳ್ಳೆ ವಾರ್ತೆಗಳನ್ನು ಕೊಟ್ಟು ನಮಗೆ ಯಾವ ರೀತಿ ನೀವು ಇದ್ದರೆ ನಮ್ಮ ಪ್ರಾರ್ಥನೆ ಕೇಳ್ತದೆ ಅಂತ ದೇವ್ರ ವಾರ್ತೆಗಳೇ ಹೇಳ್ತಾ ಇದೆ. ದೇವ್ರ ನಾಮ ಮಾತ್ರ ಈ ಮುಂಜಾನೆ ವೇಳೆಯಲ್ಲಿ ಮಹಿಮೆ ಹೊಂದಲಿ. ಆಮೇನ್. ಪ್ರೈಸ್ ದ ಲಾರ್ಡ್.